ಮಾನ್ಯ ಸಭಾಧ್ಯಕ್ಷರಿಂದ ಈ ಮುಂದಿನ ಸಂದೇಶ ಬಂದಿರುತ್ತದೆ. ಕರ್ನಾಟಕ ವಿಧಾನಸಭೆಯ ವಿಧಾನ ಹಾಗೂ ನಡವಳಿಕೆ ನಿಯಮಗಳ 1-4 ಮೇರೆಗೆ ವಿಧಾನಸಭೆ 21/3/25ರಂದು ಬೆಂಗಳೂರು ಅರಮನೆ ನೀತಿ ವಿಧೇಯಕ 2025 ಹಾಗೂ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ವಿಧೇಯಕ 2020 ಅಂಗೀಕರಿಸುತ್ತೆಂದು ಸದರಿ ವಿಧೇಯಕಕ್ಕೆ ವಿಧಾನ ಪರಿಷತ್ತಿನ ಸಹಮತಿ ನೀಡಬೇಕೆಂದು ಕೋರುತ್ತಾರೆ. ಸಹಮತಿಯೆಂದು ಒಪ್ಪುತ್ತೇನೆ. ತನಿಖೆ ಆಗಲಿ, ತನಿಖೆ ಆಗಲಿ, ತನಿಖೆ ಆಗಲಿ. ಸನ್ಮಾನ್ಯ ಸಭಾಪತಿಯವರೇ, ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ ಹಾಗೂ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕಗಳನ್ನು ಸಭೆಯ ಮುಂದೆ ಇಡುತ್ತಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ 3 ಮತ್ತು 4ರ ನಂತರ ಬಾಬ್ತನ್ನು ಸೇರಿಸಿಕೊಳ್ತಕ್ಕಂಥ ಅಡಿಷನಲ್ ಅಜೆಂಡಾ 2ನೇ ಪೂರಕ ಕಾರ್ಯಕಲಾಪಗಳ ಪಟ್ಟಿ. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿ ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಬೆಂಗಳೂರು ಅರಮನೆ ವಿಧೇಯಕ 2020 ಮೇಲೆ ಪ್ರಸ್ತಾವನೆ ಪ್ರಲಾಪಿಸಬೇಕೆಂದು ಸೂಚಿಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ವಿಧಾನಸಭೆಯಿಂದ ಅಂಗೀಕೃತವಾಗಿರ್ತಕ್ಕಂಥ 2025ನೇ ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಬೆಂಗಳೂರು ಅರಮನೆಯ ಅರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮ 1996 ಅಡಿಯೊಳಗೆ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಭೂಮಿ ಭಾಗದಲ್ಲಿ 15 ಎಕರೆ 17.5 ಗುಂಟೆಗಳ ವ್ಯಾಪ್ತಿಯಷ್ಟನ್ನು ಮೂಲ ಸೌಕರ್ಯ ಯೋಜನೆಗಳ ಬಳಕೆಗೆ ಬಳಸಿಕೊಳ್ಳಲು ಉದ್ದೇಶಿಸಲಾಗಿತ್ತು. 1217.40 ಚದರ ಕಿಲೋಮೀಟರ್ಷ್ಟು ಮಾತ್ರ ವಾಸ್ತವವಾಗಿ ಬಳಸಲಾಗಿರುವುದರಿಂದ ಮತ್ತು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಅಧಿನಿಯಮ 1961ರ 14B ಪ್ರಕರಣದಲ್ಲಿನ ಯಾವುದೇ ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕುಗಳು ಅರಮನೆ ಅರ್ಜನೆ ಅಧಿನಿಯಮ ಕರ್ನಾಟಕ ಅಧಿನಿಯಮ ಅನುಸಾರ ಸರ್ಕಾರದಲ್ಲಿ ನಿಹಿತವಾಗಿರುವ ಭೂಮಿಗೆ ಅನ್ವಯಿಸೋದಿಲ್ಲ. ಆದ್ದರಿಂದ ಮತ್ತು ಬೆಂಗಳೂರು ಅರಮನೆ ಅಧಿನಿಯಮ 1996 ಅನುಸೂಚಿ 1ರಲ್ಲಿ ವಿವರಿಸಲಾದ ಭೂಮಿಯ ಯಾವುದೇ ಭಾಗವನ್ನು ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ನೀಡುವುದು ಅಗತ್ಯವಾಗಿರುವುದರಿಂದ ಮತ್ತು ರಾಜ್ಯ ಸರ್ಕಾರವು ಯಾವುದೇ ಮೂಲಸೌಕರ್ಯ ಯೋಜನೆಯ ಭೂಮಿಯನ್ನು ಭಾಗವನ್ನು ಬಳಸಲಾಗದಿದ್ದರೆ ಯಾವುದೇ ಅಂಥ ಮೂಲಸೌಕರ್ಯ ಯೋಜನೆಯಲ್ಲಿ ಪೂರ್ಣವಾಗಿ ಅಥವಾ ಭಾಗಶಃ ಮುಂದುವರಿಯಲು ಸಾರ್ವಜನಿಕ ಹಿತಾಸಕ್ತಿಗೆ ಹಾಗೆ ಸಲಹೆ ನೀಡಲಾಗಿದ್ದರೆ ಅದು ಅದನ್ನು ತೀರ್ಮಾನಿಸಬಹುದಾಗಿರುವುದರಿಂದ ರಾಜ್ಯ ಸರ್ಕಾರವು ಅಗತ್ಯವಿದ್ದಲ್ಲಿ ಅರಮನೆ ಅನುಸೂಚಿ 1ರಲ್ಲಿ ವಿವರಿಸಿದ ಭೂಮಿಯನ್ನು ಒಳಗೊಂಡು ರಾಜ್ಯ ಸರ್ಕಾರದಲ್ಲಿ ನೀಡಲಾಗಿರುವ ಭೂಮಿಯ ಭಾಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಮೂಲ ಸೌಕರ್ಯ ಯೋಜನೆಯಲ್ಲಿ ಮುಂದುವರಿಸಲು ಪರಿಗಣಿಸಲಾಗಿರುವುದರಿಂದ ಹಾಗೂ ಯಾವುದೇ ಸದರಿ ಬಳಕೆಗಾಗಿ ಪಾವತಿಸಲಾದ ಯಾವುದೇ ನಷ್ಟ ಪರಿಹಾರವನ್ನು ವಾಸ್ತವಿಕವಾಗಿ ಬಳಸಲಾದ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಅರಮನೆ 8ನೇ ಪ್ರಕರಣದಲ್ಲಿರುವಂತೆ ಪಾವತಿಸಬೇಕಾದ ಮೊತ್ತಕ್ಕೆ ಅನುಗುಣವಾಗಿ ಲೆಕ್ಕ ಹಾಕುವುದು ಮತ್ತು ಯಾವುದೇ ಅಂಥ ಪಾವತಿಸತಕ್ಕ ನಷ್ಟ ಪರಿಹಾರವನ್ನು ಬೆಂಗಳೂರು ಅರಮನೆ ಅಧಿನಿಯಮ 1996ರ ಅಡಿಯಲ್ಲಿ ಒಟ್ಟಾರೆ ನಷ್ಟ ಪರಿಹಾರದಿಂದ ಪ್ರಮಾಣಾನುಸಾರವಾಗಿ ಕಟಾವಣೆ ಮಾಡತಕ್ಕದ್ದು. ಈಗ ಪ್ರಸ್ತಾವಿತ ಶಾಸನವು ಮೇಲಿನ ಉದ್ದೇಶಗಳನ್ನು ಸಾಧಿಸಲು ಮತ್ತು ಬೆಂಗಳೂರು ಅರಮನೆ ಅಧಿನಿಯಮ 2025 ಅದಕ್ಕೆ ಅನುಗುಣವಾಗಿ ತಿದ್ದುಪಡಿ ಮಾಡ್ತಾಯಿದ್ದೀವಿ. ಈ ಒಂದು ಮಸೂದೆ ಮೂಲಕ ನಾವು ನಮ್ಮ ಸದ್ಯದ ಕಾನೂನಿನ 2Dಯನ್ನು ಅಮೆಂಡ್ಮೆಂಟ್ ಮಾಡ್ತಾಯಿದ್ದೀವಿ. ಪ್ರೊಫೆಸರ್ ಸಂಕನೂರವರ 2Fನ್ನು ಡಿಲೀಟ್ ಮಾಡ್ತಾಯಿದ್ದೀವಿ, 3(2) ಅಮೆಂಡ್ಮೆಂಟ್ ಮಾಡ್ತಾಯಿದ್ದೀವಿ,
3(6) ಡಿಲೀಷನ್ ಮಾಡ್ತಾ ಇದ್ದೀವಿ, 4(1) ಅಮೆಂಡ್ಮೆಂಟ್ ಮಾಡ್ತಾ ಇದ್ದೀವಿ, 4(2) ಅಮೆಂಡ್ಮೆಂಟ್ ಮಾಡ್ತಾ ಇದ್ದೀವಿ, 4(3) ಅಮೆಂಡ್ಮೆಂಟ್ ಮಾಡ್ತಾ ಇದ್ದೀವಿ, 4(5) ಡಿಲೀಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ರಾಜ್ಯಕ್ಕೆ ಒಂದು ರೀತಿ ಹಿತ ಕಾಪಾಡೋದಕ್ಕೆ ಸರ್ಕಾರಕ್ಕೆ ಕೊಡುವಂಥ ಬಲ ಆಗ್ತದೆ. ನ್ಯಾಯಯುತವಾಗಿರ್ತಕ್ಕಂಥ ನಿರ್ಣಯ ನಾವು ತೆಗೆದುಕೊಳ್ಳುವುದಕ್ಕೆ ತಾವು ಈ ಮಸೂದೆಯನ್ನು ಪಾಸ್ ಮಾಡಿಕೊಟ್ರೆ ಇದು ನಮಗೆ ಶಕ್ತಿಯನ್ನು ನೀಡ್ತದೆ. ಅರಮನೆ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕಾಗಲಿ ರಾಜ್ಯಕ್ಕಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿ ಆಗದ ಹಾಗೆ ನೋಡಿಕೊಳ್ಳೋದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಏನು ಪ್ರಕರಣ ಇದೆ, ಆ ಪ್ರಕರಣದಲ್ಲಿ ಹಲವಾರು ಮಾಹಿತಿಗಳನ್ನು ನಾವು ಸಲ್ಲಿಕೆ ಮಾಡಿರುವಂಥ ಹಿನ್ನೆಲೆಯೊಳಗೆ ಹಾಗೂ ಹಿಂದೆ 2004 ಮೊದಲು ಏನು ಈ ರೀತಿಯಾಗಿರ್ತಕ್ಕಂಥ ಅಕ್ವಿಜೇಷನ್ ಆಗಿವೆ ಅವುಗಳಿಗೆ ಈ TDR ಕೊಡ್ತಕ್ಕಂಥದ್ದು ಅನ್ವಯ ಆಗೋದಿಲ್ಲ. ಅದನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ಈ ಎಲ್ಲ ಕಾರಣಗಳ ಹಿನ್ನೆಲೆಯೊಳಗೆ ದಯಮಾಡಿ ಈ ಸದನ ಈ ಮಸೂದೆಯನ್ನು ಒಪ್ಪಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಪ್ರಶ್ನೆ ಏನೆಂದರೆ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಬೆಂಗಳೂರು ಅರಮನೆ ತಿದ್ದುಪಡಿ ವಿಧೇಯಕ 2025 ಪ್ರಲಾಪಿಸಲು ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿ ಪ್ರಸ್ತಾವನೆಕಾರವಾಗಿದೆ. ಈಗ ವಿಧೇಯಕವನ್ನು ಕಂಡಾಗಿ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆ ಏನೆಂದರೆ, 2ರಿಂದ 4ನೇ ಖಂಡಗಳ ವಿಧೇಯಕ ಭಾಗವಾಗಿರಬೇಕು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ವಿರೋಧವಾಗಿ ಇಲ್ಲವೆಂದು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿದ್ದು ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 2ರಿಂದ 4 ಖಂಡಗಳ ವಿಧೇಯಕ ಸೇರಿಸಲಾಗಿದೆ. ಪ್ರಶ್ನೆ ಏನೆಂದರೆ, 1ನೇ ಖಂಡ ಪೀಠಿಕೆ ಮತ್ತು ಶೀರ್ಷಿಕೆಗಳು ವಿಧೇಯಕದ ಭಾಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧ ಇಲ್ಲವೆಂದು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿಂದ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವವನ್ನು ಪರವಾಗಿದೆ. 1ನೇ ಖಂಡ ಪೀಠಿಕೆ ಶೀರ್ಷಿಕೆಗಳು ವಿಧೇಯಕ್ಕೆ ಸೇರಿಸಲ್ಪಟ್ಟಿವೆ. ಅಂಗೀಕಾರಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕಾರ ಮಾಡಬೇಕಂತೇಳಿ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೇನೆ. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ ಬೆಂಗಳೂರು ಅರಮನೆ ಭೂ ಕಬಳಿಕೆ ವಿಧೇಯಕ 2020 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ವಿರೋಧವಾಗಿ ಇಲ್ಲವೆಂದು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿಂದ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವವನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕಾರದ ವಿಧೇಯಕ ಅನುಮೋದನೆ ದೊರೆತಿದೆ.